ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೋಸಿ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಭದ್ರಾ ಹೇಳ್ತಾರೆ, ನಿನ್ನ ಮರ್ವಾದೆ ಹೋಗುವಂತ ಕೆಲಸ ನಾನೇನು ಮಾಡಿಲ್ಲ. ಈಗ ನೀನು ಹೋಗಿ ಅವಳಿಗೆ ತಾಳಿ ಕಟ್ಟದೆ ಹೋದ್ರೆ ಇಲ್ಲಿ ನಡೆಯೋದೇ ಬೇರೆ. ನಿನಗೇನಾದ್ರೂ ಅಪ್ಪ ಅನ್ನೋ ಗೌರವ ಇದ್ರೆ ಈಗಲೇ ಹೋಗಿ ತಾಳಿ ಕಟ್ಟು, ಇಲ್ಲದೆ ಹೋದ್ರೆ ನಿನ್ನಪ್ಪ ನಿನ್ ಪಾಲಿ ಸತ್ತೋದ ಅನ್ಕೊಂಬಿಡು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಪ್ಪಯ್ಯ ಹಂಗೆಲ್ಲ ಹೇಳ್ಬೇಡ ಅಪ್ಪಯ್ಯ ಅಂತ ಹೇಳ್ತಾರೆ ಭದ್ರಾ. ನಾನ್ ಹಂಗ ಅನ್ಬಾರ್ದು ಅಂದ್ರೆ ಹೋಗಿ ಹಸೆ ಮಣೆ ಮೇಲೆ ಕುತ್ಕೋ. ಆಗ ಗೋವಿಂದ ಅವ್ರು ಹೇಳ್ತಾರೆ, ಭದ್ರಾ ಅಣ್ಣ ಈಗಲೇ ಬಾಳ ನೊಂದ್ಕೊಂಡಾನೆ, ಇನ್ನೂ ನೋವು ಕೊಡಬೇಡ, ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡಿ ನಿರ್ಧಾರ ಮಾಡಿರೋದು, ಹೋಗಿ ಸುಮ್ಕೆ ಕುತ್ಕೋ ಅಂತ ಹೇಳ್ತಾರೆ. ಹೋಗಪ್ಪ ಭದ್ರಾ ಅಂತ ಚಿಕ್ಕೇಗೌಡರು ಹೇಳಿದಾಗ ಭದ್ರಾ ಅವರು ಹೋಗಿ ಹಸೆ ಮಣೆ ಮೇಲೆ ಕುತ್ಕೋತಾರೆ. ನೋಡಪ್ಪ ಶಿವರಾಮ, ನೀನಿ ಸರಿ ಕಂಡದ್ದನ್ನ ನೀನ್ ಮಾಡ್ತಿರ್ಬೋದು, ಆದ್ರೆ ನನ್ಗೆ ಯಾಕೋ ಈ ಮದ್ವೆ ಸರಿ ಕಾಣ್ತಾ ಇಲ್ಲ ಕಣ್ಲಾ ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಅದಕ್ಕೆ ನನ್ಗಿಲ್ಲಿ ಇರಕ್ ಇಷ್ಟ ಇಲ್ಲ, ಆಚೆ ಹೋಯ್ತೀನಿ ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಏನವ್ವ, ನಿನ್ ಮೊಮ್ಮಗಳು ಮದ್ವೆ ನೋಡಕ್ ನಿಂಗೆ ಇಷ್ಟ ಇಲ್ವೇ? ಆಯ್ತು ಹೋಗು, ಅದೆಲ್ಲಿ ಹೋಯ್ತೀವೋ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಇನ್ನೆಲ್ಗವ್ವ, ಅಟ್ಟಿ ಬಾಗ್ಲಲ್ಲಿ ಸುಮಂಗ್ಲಿ ಪೂಜೆ ಮಾಡ್ಬೇಕಂತವ, ನಾಟಕ ಆಡ್ತಾ ಇಲ್ವೇ, ಅಲ್ಲಿಗೆ ಹೋಗ್ಬೇಕು ಅಂತ ನೆಪ ಮಾಡ್ತಾಳ ಆಟೆ ಅಂತ ಹೇಳ್ತಾರೆ ವಿನಂತಿ. ಪೂಜೆಗೆ ಹೋಗೋದಕ್ಕೆ ನೆಪ ಯಾಕೆ ತೆಗಿಬೇಕು, ನಾವೀಗ ಅಲ್ಲಿಗೆ ಹೋಗ್ತಾ ಇದೀವಿ ಏನೀಗ? ಇಲ್ಲಿ ಗಂಟ ನಿಮ್ ಮಾತ್ ಮೀರಿ ಯಾವತ್ತೂ ನಡ್ಕೊಂಡು ಇಲ್ಲ, ಮಾತಾಡೂ ಇಲ್ಲ, ಆದ್ರೆ ಇವತ್ತ್ಯಾಕೋ ನನಗೆ ಇಲ್ಲಿ ಇರಕ್ ಮನ್ಸು ಒಪ್ತಾ ಇಲ್ಲ, ನನ್ನ ಕ್ಷಮಿಸ್ಬಿಡಿ ಅತ್ತೆ, ಬನ್ನಿ ಹೋಗುವ ಅಂತ ಹೇಳಿ ವಿದ್ಯೆ ಮಾಡ್ತಿರೋ ಸುಮಂಗಲಿ ಪೂಜೆಗೆ ಹೋಗ್ತಾರೆ. ಹೋಗಿ ಹೋಗಿ ಇಲ್ಲಿರಿ ಅಂತ ಯಾರಿಲ್ಲಿ ಕಾಯಿ ಕಟ್ಟಕ್ ಬಂದಿಲ್ಲ. ಈಶ್ವರಿ ಅವ್ರನ್ನ ನೋಡ್ಬಿಟ್ಟು ಹೇಳ್ತಾರೆ ಸಾವಿತ್ರಿ ಅವರು, ನೀನ್ ಯಾಕತ್ಗೆ ಇನ್ನೂ ಇಲ್ಲೇ ನಿಂತ್ಕೊಂಡಿದ್ದೀರಾ, ನೀವು ಹೋಗೋದಿದ್ರೆ ಹೋಗಿ, ನಿಮ್ಮನ್ನು ಯಾರನ್ನು ತಡೆಯಕ್ ಬರಕ್ಕಿಲ್ಲ. ಅವರೆಲ್ಲ ಯಾರು ಇಲ್ದೆ ಹೋದ್ರು ಈ ಮದ್ವೆ ನಡೆಯುತ್ತೆ. ಈ ಮದ್ವೆಗೆ ನಮ್ಮ ಅಣ್ಣ ಒಬ್ರು ಸಾಕು, ಅವ್ರಿದ್ದಾರೆ, ಇನ್ಯಾರನ್ನು ಕಟ್ಕೊಂಡು ನನ್ಗೇನ್ ಆಗ್ಬೇಕಾಗಿಲ್ಲ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಆಗ ಈಶ್ವರಿ ಅವ್ರು ಮನ್ಸೊಳಗೆ ಅನ್ಕೊಂತಾರೆ, ಎಲ್ಲ ಊಸ್ರು ಒಳ್ಳಿ, ಇಷ್ಟು ದಿನ ನೀನೇ ಇಂದ್ರ ನೀನೇ ಚಂದ್ರ ಅಂತಿದ್ದೆ, ಅದ್ಕೆ ನೀವ್ ಕೈ ಬಿಟ್ಬಿಟ್ರೆ ನಾನ್ ಕೆರೆನೋ ಬಾವಿನೋ ನೋಡ್ಕೊಂತೀನಿ ಅಂತಿದ್ದೆ, ಈಗ ನನ್ ವಿರುದ್ಧನೇ ಮಾತಾಡ್ತಾ ಇದೀಯೇನೆ, ನನ್ನ ಬಿಟ್ರೆ ಚಿಗುರ್ಕೊಂಡ್ಬಿಡ್ತೀಯ, ಡುಸ್ ಸಮೇತ ಚೂಟಾಕ್ಬಿಡ್ತೀನಿ ಅಂತ ಮನ್ಸೊಳಗೆ ಈಶ್ವರಿ ಅವ್ರು ಅನ್ಕೊಂತಾರೆ. ಈ ಕಡೆ ನೋಡಿದ್ರೆ ವಿದ್ಯಾ ಸುಮಂಗಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮೋಹನ ಭದ್ರಾ ಅಜ್ಜಿ ಬರ್ತಾರೆ. ವಿದ್ಯಾ ಅಂತ ಹೇಳುವಾಗ ವಿದ್ಯೆಯವ್ರು ಹೇಳ್ತಾರೆ, ಅಮ್ಮಮ್ಮ ಅತ್ತೆ ಬಂದ್ರಾ ಅಂತ ಕೇಳಿದಾಗ, ಹ್ಞೂ ಕಣವ, ನಮ್ಗೆ ಅಲ್ಲಿ ಯಾಕೋ ಇರಕ್ ಮನ್ಸಾಗ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ವಿ ಅಂತ ಮೋಹನ ಹೇಳ್ತಾರೆ. ಅಮ್ಮಮ್ಮ ಹಂಗೆ ಅತ್ತೆ, ನೀವಿಬ್ರು ಬಂದಿದ್ದೆ ನನಗೆ ದೇವ್ರು ಬಂದಷ್ಟು ಖುಷಿ ಆಗ್ತೈತೆ, ನನ್ನ ಪೂಜೆಗೆ ಫಲ ಸಿಗುತ್ತಂತ ನಂಬಿಕೆ ಬರ್ತಾ ಇದೆ ಅತ್ತೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ನೋಡ್ ವಿದ್ಯಾ, ನಾವಿಲ್ಲಿ ಸುಮ್ಕೆ ಬಂದಿಲ್ಲ, ಒಳ್ಳೆ ಉದ್ದೇಶದಿಂದ ನಿನ್ ಜೊತೆಯಾಗಿ ನಿಂತು ನಿನ್ ಕೋರಿಕೆನ ಈಡೇರಿಸುವಂತ ದೇವ್ರ ಹತ್ರ ಕೇಳ್ಕೊಂಬನ್ನಕ್ ಬಂದಿದೀವಿ. ಈ ದೇವಿ ಮೇಲೆ ಭಾರ ಹಾಕಿ ಅಚ್ಚುಕಟ್ಟಾಗಿ ಪೂಜೆ ಮಾಡು, ಎಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಭದ್ರಾ ಅಜ್ಜಿಗೆ ಚೇರ್ನ ತಂದ್ಕೊಂಡು ಕುತ್ಕೊಳಕ್ ಹೇಳಿ ಪೂಜೆಗೆ ರೆಡಿ ಮಾಡ್ಕೊಂತ ಇರ್ಬೇಕಾದ್ರೆ ಚಂಪವ್ರು ಸಹ ಅಲ್ಲಿಗೆ ಬರ್ತಾರೆ. ಭದ್ರಾ ಅಜ್ಜಿ ಹೇಳ್ತಾರೆ, ಚಂಪಾ ನೀನು ಬಂದ್ಬಿಟ್ಟ ಅಂತ, ಇಲ್ಲಿ ನಡೀತಾ ಇರೋದು ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಮ್ಯಾಕೆ ಏನ್ ಕಂಡದು ಅಮ್ಮಮ್ಮ ಅಂತ ಹೇಳ್ತಾರೆ ಚಂಪಾ. ಅದಕ್ಕೆ ನಾನು ನಿಮ್ ಹಿಂದೆನೆ ಬಂದ್ಬಿಟ್ಟೆ, ಮನ್ಸಿಗೆ ಯಾವ್ದು ಹಿತ ಅನ್ಸಕ್ಕಿಲ್ವೋ ಆ ಜಾಗದಲ್ಲಿ ಇರೋದ್ಕಿಂತ ಅಲ್ಲಿಂದ ದೂರ ಸರಿಯೋದು ವಾಸಿ, ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ನೀನು ಪೂಜೆ ಕುತ್ಕೋ ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಈ ಕಡೆ ವಿದ್ಯೆ ಹೇಳ್ತಾರೆ, ಅತ್ತೆ ಪೂಜೆ ಶುರು ಮಾಡ್ಕೊಳದ, ಮತ್ತೆ ಬಂದಿರೋ ಹೆಂಗಸರಿಗೆಲ್ಲ ಹೇಳ್ತಾರೆ, ನೀವೆಲ್ರೂ ಬಂದಿದ್ದು ನನ್ನ ಮಾತಿಗೂ ಬೆಲೆ ಕೊಟ್ಟು ಬಂದಿದ್ದಕ್ಕೆ ಶಾನೆ ಸಂತೋಷ ಆಯ್ತೈತಿ ಅಂತ ವಿದ್ಯೆ ಹೇಳ್ತಾರೆ. ಮಂಗಲಿ ಪೂಜೆ ಮಾಡೋಕ್ಕಿಂತ ಮುಂಚೆ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ನೋಡಿ, ಎಲ್ಲಾ ಮುತ್ತೈದೆಯರಿಗೂ ತಮ್ಮ ತಾಳಿ ಬಗ್ಗೆ ಗಟ್ಟಿ ಇರಬೇಕು, ಗಂಡನ್ಗೆ ಯಾವ ತೊಂದ್ರೆ ಆಗದೆ ಇರ್ಲಿ ಅಂತವ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡೋ ಪೂಜೆ ಇದು. ಜೊತೆಗೆ ಇಲ್ಲಿ ಎಲ್ಲ ಬಂದಿರೋ ಮುತ್ತೈದೆಯರು ನನಗೆ ಆಶೀರ್ವಾದ ಮಾಡಿದ್ರೆ ಬಂದಿರೋ ಕಂಟಕ ಕಳೆದು ನನಗೆ ತಾಳಿ ಬಗ್ಗೆ ಉಳಿತದೆ ಅನ್ನೋ ನಂಬಿಕೆ ಇದೆ ಅಂತ ವಿದ್ಯೆ ಹೇಳ್ತಾರೆ. ಆಗ ಬಂದಿರೋ ಹೆಂಗ್ಸ್ ಹೇಳ್ತಾರೆ, ನಮ್ಗಂತೂ ಈ ಪೂಜೆ ಮಾಡೋ ಶಕ್ತಿ ಇಲ್ಲ ಕಣವ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ನನ್ನನ್ನ ಕರೆದಿದೀಯ ಅಂದ್ರೆ ನಮ್ ಭಾಗ್ಯ ಕಣವ ಅಂತ ಹೇಳ್ತಾರೆ. ಈಗ ನಾವು ಪೂಜೆ ಶುರು ಮಾಡೋಣ ಅಂತ ವಿದ್ಯೆಯವ್ರ ಪೂಜೆನ ಶುರು ಮಾಡ್ತಾರೆ. ಈ ಕಡೆ ಭದ್ರಾ ಅಜ್ಜಿ ವಿದ್ಯೆಯವ್ರ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಬೇಡ್ಕೋತಾರೆ, ಅವ್ವ ತಾಯಿ, ನನ್ನ ಮೊಮ್ಮಗಳು ವಿದ್ಯಾ ಇನ್ನೇ ನಂಬಿ ಸುಮಂಗ್ಲಿ ಪೂಜೆ ಮಾಡ್ತಾ ಇದ್ದಾಳೆ, ನಂಬಿಕೆಗೆ ಮೋಸ ಮಾಡ್ಬೇಡ, ನೀವು ಯಾವ್ದಾದ್ರು ರೂಪದಲ್ಲಿ ಬಂದು ಈ ಮದ್ವೆ ನಿಲ್ಸಿ ಆ ಮಗಿಗೆ ಆಯ್ತಾ ಇರೋ ಅನ್ಯಾಯ ತಪ್ಸಿ ನಮ್ದವ್ರನ್ನ ಕೈ ಬಿಡಕ್ಕಿಲ್ಲ ಅಂತ ತೋರ್ಸ್ಬಿಡ್ತಾಯಿ. ಈ ಕಡೆ ನೋಡಿರೋ ಕ್ವಾಟ್ಲೆ ಲೋಕಿ ಅವ್ರ ಮನೆ ಹತ್ರ ಬಂದು ಲೋಕಿ ಅಂತ ಬಾಗಿಲು ಬಡಿತಾ ಇರ್ಬೇಕಾದ್ರೆ ಅಲ್ಲೊಬ್ಬ ವ್ಯಕ್ತಿ ಬಂದ್ಬಿಟ್ಟು, ಯಾರಪ್ಪ ನೀನು ಅಂತ ಕೇಳ್ತಾರೆ. ಅಣ್ಣ, ಲೋಕೇಶನ್ ಮನೆ ಇದೆ ಅಂತ ಕ್ವಾಟ್ಲೆ ಕೇಳ್ತಾರೆ. ಇದೇ ಕಣಪ್ಪ ಅವ್ರ ಮನೆ, ಆದ್ರೆ ಅವ್ರ ಅಟ್ಟಿಲ್ ಇಲ್ವಲ್ಲ ಅಂತ ಆ ವ್ಯಕ್ತಿ ಹೇಳಿದಾಗ ಕ್ವಾಟ್ಲೆ ಕೇಳ್ತಾರೆ, ಇಲ್ವಾ, ಎಲ್ಲಿಗೆ ಹೋದ್ರು? ಅದು ಹುಲಿಕೆರೆ ರತ್ನಕ್ಕ ಅಂತ ಹೋಟ್ಲು ಮಡಗಿಲ್ವಾ ಅಣ್ಣ, ಅವ್ರ ಮನೆಗೆ ಹೋಯ್ತೀನಿ ಅಂತ ಹೇಳ್ತಿದ್ರಣ್ಣ ಅಂತ ವ್ಯಕ್ತಿ ಹೇಳ್ತಾರೆ. ಈ ಅಮ್ಮರ ಮನೆ ಹತ್ತಾಗ ಇವನ್ ಯಾಕೆ ಹೋಗಿದಾನ? ಲೋಕಿ, ಸರಿಯಾದ ಜಾಗಕ್ಕೆ ಹೋಗಿದ್ಯಾ ಮಗನೇ, ಅಲ್ಲೇ ಇರು ಬರ್ತೀನಂತ ಕ್ವಾಟ್ಲೆ ಅವ್ರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಸರು ಅವ್ವ ಅನ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ರತ್ನವ್ರು ಹೇಳ್ತಾರೆ, ಒಂದ್ ಲೋಟ ಹೆಪ್ಪಿಸ್ಕೊಂಬರಕ್ಕೆ ಯಾಕೆ ಇಷ್ಟೊತ್ತು ಅಂತ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಲೋಕಿ ಅಕ್ಕ ಎಲ್ಲ ಬರ್ತಾರೆ. ನಮಸ್ಕಾರ ಕಣಕ ಅಂತ ಲೋಕಿ ಅಕ್ಕ ಹೇಳಿದಾಗ, ನಮಸ್ಕಾರ ಕಣವ, ಸರು ಇವ್ರೆಲ್ ಸಿಕ್ರವ ಅಂತ ಕೇಳ್ತಾರೆ ರತ್ನವ್ರು. ಪಕ್ಕದ ಮನೆಯಲ್ಲಿ ಹೆಪ್ಪಿಸ್ಕೋಬೇಕಾದ್ರೆ ಇವ್ರು ನಿನ್ ಬಗ್ಗೆ ವಿಚಾರಿಸ್ತಾ ಇದ್ರು, ಅದಕ್ಕೆ ಕರ್ಕೊಂಬಂದಿ ಅಂತ ಸರು ಹೇಳ್ತಾರೆ. ಅಂದಾಗಿದ್ಯೇನಕ್ಕ ಅಂತ ಲೋಕಿ ಅಕ್ಕ ಕೇಳ್ತಾರೆ. ಹೆಂಗಿದ್ಯವ ಅಂತ ರತ್ನವ್ರು ಕೇಳಿದಾಗ ಲೋಕಿ ಅಕ್ಕ ಹೇಳ್ತಾರೆ, ನಿನ್ ದಯೆಯಿಂದ ನಾನ್ ಸಂದಾಗೆ ಇದ್ದೀನಿ, ಹಿಂಗೆಲ್ಲ ಮಾತಾಡ್ಬೇಡವ, ಎಲ್ಲ ಒಳ್ಳೇದೇ ಆಯ್ತದೆ ಬಿಡು ಅಂತ ರತ್ನವ್ರು ಹೇಳ್ತಾರೆ. ಆಗ ಲೋಕಿ ಅಕ್ಕ ಹೇಳ್ತಾರೆ, ಅಕ್ಕ ಇವನೇ ನನ್ನ ತಮ್ಮ ಲೋಕಿ,
ದ್ಯಾವ್ರಂಗ್ ಬಂದು ನಮ್ಮ ಅಕ್ಕನ್ ಜೀವ ಉಳಿಸಿ ಮ್ಯಾಲೆ ತೀರ್ಸಕ್ ಆಗದೆ ಇರೋವಷ್ಟು ಋಣಭಾರ ಹೊರಿಸ್ಬಿಟ್ರಿ. ಅದಕ್ಕೆ ನಿಮ್ಮನ್ನ ನೋಡಿ ಕೃತಜ್ಞತೆ ತಿಳ್ಸೋಣ ಅಂತ ಬಂದ್ವಿ ಅಂತ ಲೋಕಿ ಹೇಳ್ತಾರೆ. ಆಗ ರತ್ನ ಅವ್ರು ಹೇಳ್ತಾರೆ, ಯಾಕಪ್ಪ ಹಿಂಗ್ ಮಾತಾಡಿದಿ? ಏನೋ ನಮ್ ಕಣ್ಣಿಗೆ ಬೀಳೋ ಹೊತ್ತಿಗೆ ನಾವ್ ಸಹಾಯ ಮಾಡಿದ್ವಿ ಆಟೆ ಅಂತ ರತ್ನ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಚೆಲುವರಾಜ್ ರತ್ನ ಅನ್ಕೊಂಡ್ ಬರ್ತಾರೆ. ಚೆಲುವ ಇದ್ದಕ್ಕಿದ್ದಂಗೆ ಲೋಕಿ ನೋಡ್ಬಿಟ್ಟು ಇವ್ರನ್ನೆಲ್ಲೋ ನೋಡ್ದಂಗ ಐತಲ್ಲ ಅಂತ ಮನ್ಸೊಳಗೆ ಅನ್ಕೊಂತಾರೆ. ಲೋಕಿ ಅಕ್ಕ ಹೇಳ್ತಾರೆ, ಅಣ್ಣ ನೀವು ಸಂದಾಗಿದ್ದೀರಾ? ನನ್ ಸುದ್ದಿ ಬಿಡವ, ನೀನ್ ಆರೋಗ್ಯ ಇದೆಯಾ ತಾನೇ ಅಂತ ಚೆಲುವ ಕೇಳ್ತಾರೆ. ನನ್ನ ಆರೋಗ್ಯದ ಬಗ್ಗೆ ಏನ್ ಹೇಳಿ ಅಣ್ಣ? ಆಗ ಲೋಕಿ ಚೆಲುವನ್ನ ನೋಡ್ಕೊಂಡು ಮನ್ಸೊಳಗೆ ಅನ್ಕೊಂತಾರೆ, ಇವ್ರು ಚೆಲುವಣ್ಣ ವಿದ್ಯೆಯವ್ರ ಅಪ್ಪ ಅಲ್ವೇ? ಇವ್ರು ನೋಡಿದ್ರೆ ನಮ್ಮ ಅಕ್ಕನ ಪ್ರಾಣ ಉಳಿಸಿದಾರೆ. ನಾನ್ ನೋಡಿರೋ ದುಡ್ಡಿನ ಆಸೆಗೆ ವಿನಂತಿ ಮಾಡಿರೋ ತಪ್ಪನ್ನ ಇವ್ರ ಮಗಳ ಮೇಲೆ ಹಾಕಿ ಮೋಸ ಮಾಡ್ತಾ ಇದೀನಲ್ಲ, ನಾನೆಂತ ಪಾಪಿ ಅಂತ ಮನ್ಸೊಳಗೆ ಅನ್ಕೊಂತಾರೆ ಲೋಕಿ. ಅಣ್ಣ ನಾನ್ ನಿಮ್ಗೆ ಹೇಳಿದ್ನಲ್ಲ, ಇವನೇ ನನ್ನ ತಮ್ಮ ಲೋಕಿ ಅಂದಂಗೆ ನೀನೆಲ್ಲೋ ನೋಡಿದೀನಲ್ಲ, ನೀನೇನಾದ್ರೂ ನನ್ನನ್ನು ನೋಡಿದೀಯನಪ್ಪ ಅಂತ ಕೇಳ್ತಾರೆ ಚೆಲುವ. ಹೂ ಅಣ್ಣ, ಒಂದ್ 2-3 ಸಲ ನೋಡಿದೀನಿ, ನಾನ್ ನಿಮಗ್ ಗೊತ್ತಿಲ್ಲ ಅಂತ ಲೋಕಿ ಹೇಳ್ತಾರೆ. ನೀವು ನನಗೆ ಸಂದ ಗೊತ್ತು, ನಮ್ಮ ಅಕ್ಕನ ಪ್ರಾಣ ಉಳಿಸಿ ಮನೆನೇ ಉಳಿಸ್ಬಿಟ್ಟಿದ್ದೀರಿ, ಋಣ ಹೆಂಗ್ ತೀರ್ಸ್ಬೇಕಂತ ನನಗೆ ಗೊತ್ತಾಯ್ತಾ ಇಲ್ಲ ಕಣ ಅಂತ ಲೋಕಿ ಹೇಳ್ತಾರೆ. ಮನ್ಸನಿಗೆ ಸಹಾಯ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಬಿಡಪ್ಪ. ಲೋಕಿ ಅಕ್ಕ ಫೋಟೋದಲ್ಲಿರೋ ಭದ್ರಾ ಹಾಗೆ ವಿದ್ಯಾನ ನೋಡ್ಬಿಟ್ಟು ಅಂದಂಗೆ ರತ್ನಕ್ಕ, ಆ ಫೋಟೋದಲ್ಲಿರೋ ಹೆಣ್ಮಗ ಯಾರು ಅಂತ ಕೇಳ್ತಾರೆ ಲೋಕಿ ಅಕ್ಕ. ಆಗ ಸರು ಹೇಳ್ತಾರೆ, ಅವಳು ನಮ್ಮ ಅಕ್ಕ ವಿದ್ಯಾ, ಅವರು ನಮ್ಮ ಭಾವ ಭದ್ರೇಗೌಡ್ರು ಅಂತ ಹೇಳ್ತಾರೆ. ಆಗ ವಿದ್ಯಾ ತನ್ನ ಪ್ರಾಣ ಉಳಿಸಿದ್ದನ್ನ ನೆನ್ಪು ಮಾಡ್ಕೊಂತಾರೆ ಲೋಕಿ ಅಕ್ಕ. ಆಗ ರತ್ನವ್ರು ಕೇಳ್ತಾರೆ, ಯಾಕವ ನನ್ನ ಮಗಳೇನಾದ್ರು ಗೊತ್ತಾ ನಿನ್ಗೆ? ಕಿತ್ತ ನಾನ್ ಬಿದ್ದಾಗ ನೀವು ಬಂದ್ ಜೀವ ಉಳಿಸಿದ್ರಿ, ಓದ್ಕಿತ್ತ ಬಿದ್ದಾಗ ನಿಮ್ ಮಗಳು ಮತ್ತೆ ನಿಮ್ ಹಳೆ ಬಂದು ದ್ಯಾವ್ರಂಗ್ ಬಂದ್ ಕಾಪಾಡಿದ್ರು. ಅಕ್ಕ ಇವ್ರ ಮಗಳ ಅಂತ ಲೋಕಿ ಕೇಳಿದಾಗ ಅವ್ರ ಅಕ್ಕ ಹೇಳ್ತಾರೆ, ಅದೇ 5-6 ತಿಂಗಳಿಂದೆ ಉಸಿರು ನಿಂತೋಗಿ ಹೃದಯದ ಬಡತಾನೆ ಮೌನವಾಗಿತ್ತು, ಎಲ್ಲ ಮುಗ್ದೆ ಹೋಯ್ತು, ಈ ಜೀವ ಒಂಟೆ ಹೋಗಿ ತಂದ್ಕೊಂಡಿದ್ದೆ. ಆಗ ದೇವ್ರಾಗ್ ಬಂದು ಒಂದ್ ಹೆಣ್ಮಗ ಜೀವ ಉಳಿಸ್ತು ಅಂತ ಹೇಳದ್ನಲ್ಲ, ಅವರೇ ಕಾಣ್ಲ ಇವ್ರು ಅಂತ ಹೇಳ್ತಾರೆ ಲೋಕಿ ಅಕ್ಕ. ಆಗ ವಿನಂತಿ ಫೋನ್ ನ ಇಸ್ಕೊಂಡು ಪೊಲೀಸ್ನರಿಗೆ ಫೋನ್ ಮಾಡಿದ್ದನ್ನ ನೆನ್ಪು ಮಾಡ್ಕೊಂತಾರೆ ಲೋಕಿ. ಕಡೆ ನೋಡಿದ್ರೆ ಕ್ವಾಟ್ಲೆ, ಅವತ್ ನಿನ್ನ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿದವ್ರ ಅಂತ ಕೇಳಿದಾಗ ವಿದ್ಯೆ ಮೇಲೆ ಹೇಳ್ತಾರೆ ಲೋಕಿ, ಅದೆಲ್ಲ ನೆನ್ಪು ಮಾಡ್ಕೋತಾರೆ. ನನಗೆ ಬದುಕು ಕೊಟ್ಟಿ ಮತ್ತೆ ಜೀವ ಉಳಿಸಿರೋ ದ್ಯಾವ್ರ ಕಾಣ್ಲ ಅವರು ಅಂತ ಹೇಳ್ತಾರೆ ಲೋಕಿ ಅಕ್ಕ. ಈಟ ಹೇಳ್ಬೇಕಂದ್ರೆ ಇವತ್ತು ಉಸಿರಾಡ್ತಿರೋ ಉಸಿರು ಕೂಡ ಆ ದೇವತೆ ಕೊಟ್ಟಿರೋದು ಅಂತ ಹೇಳ್ತಾರೆ. ಅವಳೇ ನನ್ನ ಪಾಲಿಗೆ ತಾಯಿ, ಹೀಗೆ ಪುನರ್ಜನ್ಮ ಕೊಟ್ಟಿರೋ ದ್ಯಾವತೆ ಕಣಕ ಅಂತ ಹೇಳ್ತಾರೆ ಲೋಕಿ ಅಕ್ಕ. ಅದು ಹಂಗೆ ಕಣವ, ಅವಳು ಬೇರೆ ನೋವಿಗೆ ಮದ್ದಾಯ್ತಾಳೆ ಅಂತ ವಿದ್ಯಾ ಅಜ್ಜಿ ಹೇಳ್ತಾರೆ. ಆ ದೇವ್ರು ಅವಳಿಗೆ ಯಾವಾಗ್ಲೂ ನೋವೇ ಕೊಡ್ತಾರೆ ಅಂತ ಒಳ್ಳೆ ಮನ್ಸಿರೋ ಮಗಿಗೆ ಆ ದೇವ್ರು ಕೆಟ್ಟದ್ ಮಾಡಕ್ ಹೆಂಗ್ ಸಾಧ್ಯ? ನನ್ ಕೂಡ ಮರಕ್ಕೆ ಅಲ್ವೇನವ ಕಲ್ಲಿನೇಟ್ ಬೀಳೋದು ಅಂತ ಹೇಳ್ತಾರೆ ವಿದ್ಯಾ ಅಜ್ಜಿ. ಒಳ್ಳೆರಿಗೆ ತಾನೇ ಆ ದೇವ್ರು ನೋವು ಕೊಡೋದು, ಒಂದಲ್ಲ ಅಂತವ 2 ಕಿತ ನಮ್ಮ ಅಕ್ಕನ ಜೀವ ಕಾಪಾಡಿ ಒಟ್ಟಿಗೆ ಒಳ್ಳೇದ್ ಮಾಡಿರೋ ಆಕೆಗೆ ನಿಂದ್ಲೆ ದ್ರೋಹ ಆಯ್ತದಲ್ಲ. ಇಲ್ಲ, ಈಗ್ಲೂ ನಾನ್ ಸತ್ಯ ಹೇಳ್ದೆ ಹೋದ್ರೆ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇರಕ್ಕಲ್ಲ, ಅಟ್ಟಿಗೆ ಬೆಳಕಾಗಿರೋ ಅಟ್ಟಿ ಕತ್ಲಾಗ್ಬಾರ್ದು ಲೋಕಿ ಅವ್ರ ಮನ್ಸೊಳಗೆ ಅನ್ಕೊಂತಾರೆ. ಹಂಗೆ ನಾನು ಹಿಂಗ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಅಂದಂಗೆ ಏನಾಯ್ತ್ರವ್ವ ಅಂತ ಕೇಳ್ತಾರೆ ಲೋಕಿ ಅಕ್ಕ. ಈಗ ಅದನ್ನೆಲ್ಲ ಹೇಳೋ ಸಮಯ ಇಲ್ಲ ಕಣ, ನಾನ್ ಬಿರ್ನೆ ಹೋಗಿ ನನ್ ಮಗಳಿಗೆ ಆಗ್ತಿರೋ ಅನ್ಯಾಯನ ತಡಿಬೇಕು, ತಿಳ್ಕೊಬೇಡಿ ನಾನ್ ಬರ್ತೀನಿ ಅಂತ ಹೊರಡೋ ಟೈಮಲ್ಲಿ ಲೋಕಿ ಹೇಳ್ತಾರೆ, 1 ನಿಮಿಷ ಅಕ್ಕ, ಗೌಡ್ರ ಹಟ್ಟಿಲಿ ನಡೀತಾ ಇರೋ ಮದ್ವೆ ನೀನ್ ನಿಲ್ಸ್ಬೇಕಂತ ತಾನೇ ಹೋಗ್ತಾ ಇರೋದು. ಕೇಳ್ತಿದ್ದಂಗೆ ಚೆಲುವರಾಜ್ ಹಾಗೆ ರತ್ನಾಗೆ ಶಾಕ್ ಆಗ್ಬಿಡುತ್ತೆ. ಅಲ್ಲ, ಅಲ್ಲಿ ನಡೀತಿರೋ ಮದ್ವೆ ವಿಚಾರ ಯಾರಿಗೂ ಗೊತ್ತಿಲ್ವಲ್ಲ ಅಂತ ಚೆಲುವ ಕೇಳ್ತಾರೆ. ಹಿಂಗೆ ಗೊತ್ತು ಹೇಳು ಅಂತ ಹೇಳ್ತಾರೆ. ಆಗ ಲೋಕಿ ಹೇಳ್ತಾರೆ, ಮದ್ವೆ ವಿಚಾರ ಮಾತ್ರ ಅಲ್ಲ, ಮದ್ವೆ ಯಾಕೆ ಆಯ್ತೈತೆ, ನಿಮ್ ಮಗಳ ಜೀವನದಲ್ಲಿ ಏನೇನೆಲ್ಲ ಆಗೈತಂತ ಗೊತ್ತು ಅಂದ್ರೆ ಹೆಂಗಪ್ಪ ಅಂತ ರತ್ನ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಮದ್ವೆ ನಿಲ್ಸಿ ನಿನ್ ಮಗಳ ಜೀವನ ಹೆಂಗ್ ಸರಿ ಮಾಡ್ಬೇಕಂತನೂ ನನಗ್ ಗೊತ್ತು. ಆಗ ಲೋಕಿ ಹೇಳಿದಾಗ ವಿದ್ಯಾ ಅಜ್ಜಿ ಹೇಳ್ತಾರೆ, ದಾರಿ ಗೊತ್ತೇ, ಆ ದಾರಿ ಯಾವ್ದಪ್ಪ ಅಂತ ಕೇಳ್ತಾರೆ. ಮೊಮ್ಮಗಳ ಜೀವನ ಹೆಂಗ್ ಸರಿ ಮಾಡೋದು ಅಂತ ಕೇಳ್ತಾರೆ ವಿದ್ಯಾ ಅಜ್ಜಿ. ಆಗ ಲೋಕಿ ಹೇಳ್ತಾರೆ, ಒಂದೇ ಒಂದ್ ಸತ್ಯದಿಂದ ಸತ್ಯ ಹೊರಗ್ ಬಂದ್ರೆ ಸಾಕು, ಈ ಮದ್ವೆ ನಿಂತೋಯ್ತದೆ. ಹೌದು, ಈ ಮದ್ವೆ ನಿಲ್ಸಕ್ಕೆ ಯಾರು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ನಾನ್ ಹೇಳೋ ಒಂದ್ ಸತ್ಯ ಸಾಕು. ಆಗ ಗೌಡ್ರಿ ಮದ್ವೆ ನಿಲ್ಲಿಸ್ತಾರೆ. ನೋಡಪ್ಪ, ಒಗಟೊಗಟಾಗಿ ಮಾತಾಡ್ಬೇಡ ಅಂತ ಸತ್ಯ ನಿನ್ಗೇನ್ ಗೊತ್ತು ಹೇಳು ಅಂತ ಚೆಲುವ ಕೇಳ್ತಾರೆ. ನಿನ್ ಮಗಳು ಮತ್ತೆ ಭದ್ರೇಗೌಡ್ರು ಮದ್ವೆ ದಿನ ಪೊಲೀಸರು ಬಂದು ದೊಡ್ಡ ಗೌಡ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಅದಕ್ ಕಾರಣ ಯಾರು ಗೊತ್ತೇ? ಆಗ ಚೆಲುವ ಹೇಳ್ತಾರೆ, ನನ್ ಮಗಳು ಅಂತ ನನಗೆ ಸಂದಾಗ ಗೊತ್ತು ಕಣಪ್ಪ ಅಂತ ಹೇಳ್ತಾರೆ. ಅದನ್ನ ಅವಳು ಒಪ್ಕೊಂಡು ಅದಕ್ಕೋಸ್ಕರ ಅಲ್ವೇ ಶೆಡ್ಡಲ್ಲಿ ಅವಳು ಶಿಕ್ಷೆ ಅನುಭವಿಸ್ತಾ ಇರೋದು ಅಂತ ಹೇಳ್ತಾರೆ ಚೆಲುವ. ನಿಮ್ ಮಗಳು ಯಾಕಂಗ್ ಹೇಳಿದ್ಲು ನಂಗೆ ಗೊತ್ತಿಲ್ಲ, ದೊಡ್ಡ ಗೌಡ್ರು ಅರೆಸ್ಟ್ ಆಗಕ್ಕೆ ನಿನ್ ಮಗಳು ವಿದ್ಯಾ ಕಾರಣ ಅಲ್ಲ. ಹಂಗಾದ್ರೆ ಫೋನ್ ಮಾಡಿದವ್ರು ಯಾರು ಅಂತ ಚೆಲುವ ಶಾಕಲ್ಲಿ ಕೇಳ್ತಾರೆ. ಬೇರೆ ಯಾರು ಎಲ್ಲ, ಅವ್ರ ತಂಗಿ ಮಗಳು ವಿನಂತಿ ಅಂತ ಹೇಳ್ತಾರೆ ಲೋಕಿ. ಆ ಮಾತಿಗೆ ಚೆಲುವ ಹಾಗೆ ರತ್ನ ಶಾಕ್ ಆಗ್ಬಿಡ್ತಾರೆ. ನಿಮ್ಗೆ ಅದೇನೇನೋ ಹೇಳ್ಬೇಡ ಕಣಪ್ಪ, ಇಷ್ಟು ಕವಳ್ಯಾಕ್ ಮಾಡೋಳು ಅಂತ ರತ್ನವ್ರು ಕೇಳ್ತಾರೆ. ಅವತ್ತು ಆಗ್ತಿದ್ ಮದ್ವೆನ ನಿಲ್ಸ್ಬೇಕನ್ನೋ ಉದ್ದೇಶಕ್ಕೆ ಫೋನ್ ಇಸ್ಕೊಂಡು ವಿನಂತಿ ಫೋನ್ ಮಾಡಿದ್ದು ಅಂತ ಹೇಳ್ತಾರೆ ಲೋಕಿ. ನಡೆದಿರೋ ವಿಷಯನೆಲ್ಲ ಚೆಲುವ, ರಾಜು ಹಾಗೆ ರತ್ನ ಅವ್ರ ಎದುರು ಹೇಳ್ತಾರೆ. ಆಗ ಚೆಲುವ ಅದನ್ನೆಲ್ಲ ಕೇಳ್ಬಿಟ್ಟು ಕೋಪ ಬಂದು ಲೋಕಿ ಅವರಿಗೆ 2 ಬಾರಿಸ್ತಾರೆ. ಮೊದ್ಲೇ ಯಾಕೋ ಬೊಗಳಿಲ್ಲ ಪಾಪಿ ನನ್ ಮಗನೇ. ಚೆಲುವ ಹೇಳ್ದಾಗ ಲೋಕಿ ಹೇಳ್ತಾರೆ, ಹೊಡಿಯೋಣ ಹೊಡಿ, ನೀನ್ ಹೇಳ್ದಂಗೆ ನಾನ್ ಮಾಡ್ತೀನಿ, ನಮ್ಮ ಅಕ್ಕನ್ನ ಆಪರೇಷನ್ ಮಾಡ್ಸಕ್ಕೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ಅವ್ರ ಜೊತೆ ಸೇರ್ಕೊಂಡು ಸತ್ಯ ಮುಚ್ಚಿಟ್ಬಿಟ್ಟೆ, ನಿಮ್ಗೆ ಅನ್ಯಾಯ ಮಾಡ್ಬಿಟ್ಟೆ ಕಣಣ, ಹೊಡಿ ಅಂತ ಹೇಳ್ತಾರೆ ಲೋಕಿ. ಆಗ ಲೋಕಿ ಅಕ್ಕ ಹೇಳ್ತಾರೆ, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ, ಅಲ್ಲ ಕಣ್ಲಾ, ಒಂದ್ ಹೆಣ್ಮಗಿನ ಜೀವನ ಹಾಳು ಮಾಡಿದ ದುಡ್ಡಲ್ಲಿ ಜೀವ ಉಳಿಸ್ಬೇಕು ಅನ್ಕೊಂಡೆ, ಅಂತ ಕೆಲ್ಸ ಮಾಡ್ಬಿಟ್ಟೆವು ಪಾಪಿ, ಈಗ ಮನ್ಸಾಕ್ಸಿನೇ ಇಲ್ವೇನೋ ಅಂತ ಕೇಳ್ತಾರೆ ಲೋಕಿ ಅಕ್ಕ. ಲೋಕಿ ಅಕ್ಕ, ನನ್ನನ್ನ ಕ್ಷಮಿಸ್ಬಿಡಕ್ಕ,
ಜೀವ ಉಳಿಸ್ಬೇಕು ಅನ್ನೋ ಯೋಚನೆಯಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ಗೊತ್ತಾಗ್ಲಿಲ್ಲ ಕಣಕ್. ಈಗ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಟೈಮ್ ಬಂದೈತೆ. ಈಗಲೇ ಗೌಡ್ರ ಮನೆಗೆ ಹೋಗಿ ನನ್ನಿಂದ ಆಗಿರೋ ತಪ್ಪನ್ನ ಸರಿ ಮಾಡ್ತೀನಿ, ಸತ್ಯ ಹೇಳಿ ಅಂತ ಹೇಳ್ತಾರೆ ಲೋಕಿ. ಯಾರು ಹೆದರ್ಕೋಬೇಡಿ, ನಿಮ್ಮ ಮಗಳಿಗೆ ಅನ್ಯಾಯ ಆಗಕ್ಕಿಲ್ಲ, ಸತ್ಯ ನಾನು ಹೇಳ್ತೀನಿ, ಬನ್ನಿ ಹೋಗುವ ಅಂತ ಹೊರಡ್ಬೇಕಾದ್ರೆ ಅಲ್ಲಿಗೆ ಕ್ವಾಟ್ಲೆ ಬಂದ್ಬಿಟ್ಟು ಲೋಕಿಗೆ ಮತ್ತೆ ಬಾರಿಸ್ತಾರೆ. ಕ್ವಾಟ್ಲೆ ಯಾಕಪ್ಪ ಹಿಂಗ್ ಹೊಡಿತಾ ಇದೀಯ ಅವನಿಗೆ ಅಂತ ಚೆಲ್ವ ಕೇಳ್ತಾರೆ. ನಿಂದಾಗಿ ಎಷ್ಟೆಲ್ಲ ಅನಾಹುತ ಆಗಿದೆ ಗೊತ್ತಾ ಚೆಲ್ವಣ್ಣ, ನನಗೆ ಈಗೆಲ್ಲ ಗೊತ್ತಾಯ್ತು ಕ್ವಾಟ್ಲೆ ಅಂತ ಹೇಳ್ತಾರೆ ಚೆಲ್ವ. ಸತ್ಯ ಏನು ಅಂತ ಹೇಳ್ಬೇಕಂತಲೇ ಬೀಗ್ರ ಮನೆಗೆ ಹೋಯ್ತಾ ಇದೀವಿ, ಇಂದು ಆಮೇಲೆ ಮಾತಾಡೋಣ, ಈಗ ಆಗ್ತಿರೋ ಮದ್ವೆನ ನಿಲ್ಸ್ಬೇಕು ನಡಿ ಅಂತ ಹೇಳ್ತಾರೆ ಚೆಲ್ವ. ಇಲ್ಲ ಚೆಲ್ವಣ್ಣ, ನಾವ್ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅಣ್ತಮ್ಮ ವಿನಂತಿ ತಾಳಿ ಕಟ್ಬಿಟ್ಟಿರ್ತಾನೆ. ಅಲ್ಲ ಇವನಿಂದ ಆಗಿರೋದು ಚೆಲ್ವಣ್ಣ, ಅವತ್ತು ಸತ್ಯ ಹೇಳಿದ್ರೆ ಇಷ್ಟೆಲ್ಲ ಅನಾಹುತಾನೆ ಆಗ್ತಾ ಇರ್ಲಿಲ್ಲ. ಇನ್ನಲ್ಲೇ ಅಂತ ಹೇಳ್ಬೇಕಾದ್ರೆ ಚೆಲುವ ಹೇಳ್ತಾರೆ, ಒಂದ್ ನಿಮಿಷ ಕ್ವಾಟ್ಲೆ ನೋಡು, ನಾವ್ ಇವನಿಗೆ ಹೊಡೆಯೋದ್ಕಿಂತ ಅಲ್ಲಿ ಮದ್ವೆ ನಿಲ್ಲೋದು ಮುಖ್ಯ. ಕ್ವಾಟ್ಲೆ ಅಣ್ಣ, ನೀನು ಆಮೇಲೆ ಎಷ್ಟ್ ಬೇಕಾದ್ರೂ ಹೊಡಿ, ಸಮಾಧಾನ ಆಗ್ಲಿಲ್ಲ ಅಂದ್ರೆ ಕತ್ರ ಸಾಕು, ಮೊದ್ಲು ಮದ್ವೆ ನಿಲ್ಸೋಣ, ಫೋನ್ ಮಾಡು ಅಂತ ಹೇಳ್ತಾನೆ ಲೋಕಿ. ಭದ್ರನ್ ಫೋನ್ಗೆ ಕಾಲ್ ಮಾಡಿದ್ರೆ ಕಾಲ್ ಎತ್ತುತ್ತಾ ಇರಲ್ಲ, ಹಸೆ ಮನೆ ಮೇಲೆ ಕೂತಿರ್ತಾರೆ ಭದ್ರ ಅವರು. ಚೆಲುವಣ್ಣ ಅಣ್ತಮ್ಮ ಫೋನ್ ಎಲ್ಲೋ ಇಟ್ಬಿಟ್ಟು ಮಂಟಪದಲ್ಲಿ ಇರ್ಬೇಕು, ಫೋನ್ ಎತ್ತುತ್ತಾ ಇಲ್ಲ ಅಂತ ಕ್ವಾಟ್ಲೆ ಹೇಳ್ತಾರೆ. ಹಂಗಾದ್ರೆ ಇರಪ್ಪ, ವಿದ್ಯನ್ಗೆ ಫೋನ್ ಮಾಡ್ಬಿಡ್ತೀನಿ. ವಿದ್ಯಾನ ಸುಮಂಗ್ಲಿ ಪೂಜೆಯಲ್ಲಿ ಇರೋದ್ರಿಂದ ಫೋನ್ ಎತ್ತೋದಿಲ್ಲ. ಅಕ್ಕ ಪೂಜೆ ಕುಂತಿರ್ತಾಳೆ, ಫೋನ್ ಎತ್ತಲ್ಲ ಬಿಡು ಅಂತ ಸರ್ವ್ ಹೇಳಿದಾಗ ಕ್ವಾಟ್ಲೆ ಬೀಗರಿಗೆ ಫೋನ್ ಮಾಡ್ಬಿಟ್ರೆ ಹೆಂಗೆ ಅಂತ ಚೆಲ್ವ ಕೇಳ್ತಾರೆ. ಒಳ್ಳೆ ಉಪಾಯ ಚೆಲ್ವಣ್ಣ, ಮಾವಯ್ಯಗೆ ಸತ್ಯ ಗೊತ್ತಾದ್ರೆ ಮದ್ವೆನಾದ್ರೂ ನಿಲ್ಲಿಸ್ತಾರೆ, ಫೋನ್ ಮಾಡ್ತೀನಿ ಇರು ಅಂತ ಕ್ವಾಟ್ಲೆ ಹೇಳಿದಾಗ ಬೇಡ ಕ್ವಾಟ್ಲೆ ನಾನೇ ಮಾಡ್ತೀನಿ ಇರು ಅಂತ ಚೆಲ್ವ ಹೇಳ್ತಾರೆ. ಅಣ್ಣ ನಿನ್ ಫೋನ್ಗೆ ಫೋನ್ ಬರ್ತಾ ಇದೆ ಅಂತ ಗೋವಿಂದ ಫೋನ್ನ ತಂದು ಕೊಡ್ತಾರೆ. ಫೋನ್ ಯಾಕ್ಲ ಫೋನ್ ಮಾಡ್ತಾ ಇದ್ದನು, ಯಾರಣ್ಣ ಅಂತ ಸಾವಿತ್ರಿ ಕೇಳಿದಾಗ ಚೆಲ್ವ ಅಂತ ಗೋವಿಂದ ಹೇಳ್ತಾರೆ. ಆಗ ಸಾವಿತ್ರಿ ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ಶಿವನೇ, ಇವನ್ ಯಾಕಪ್ಪ ಫೋನ್ ಮಾಡ್ತಾ ಇದ್ದಾನೆ, ಏನ್ರಾದಂತ ಮಾಡ್ತಾನೋ ಏನೋ. ಗೋವಿಂದ ಸುಮ್ಕೆ ಏನೇನೋ ಮಾತಾಡಿ ತಲೆ ಕೆಡಿಸ್ತಾನೆ, ಫೋನ್ ಎತ್ತಕ್ ಹೋಗ್ಬೇಡ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಎತ್ತುತ್ತಾ ಇಲ್ಲ ಕಣಪ್ಪ ಅಂತ ಚೆಲ್ವ ಹೇಳ್ತಾರೆ. ಇನ್ನೊಂದ್ಕಿತ ಮಾಡು ಚೆಲ್ವಣ ಅಂತ ಕ್ವಾಟ್ಲೆ ಹೇಳ್ತಾರೆ. ತಿರ್ಗಾ ಫೋನ್ ಮಾಡ್ತಾ ಇದ್ದಾನ ಕಂಡ್ಲ ಇವನು ಅಂತ ಫೋನ್ನ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಈ ಕಡೆ ನೋಡ್ರಿ ಈಶ್ವರಿ ಮನ್ಸೊಳಗೆ ಅನ್ಕೊಂತಾರೆ, ಏನೋ ಆಗ್ಬಾರ್ದು ಆಗ್ತಾ ಇದೆ ಅನ್ಸ್ತೈತಲ್ಲ ಅಂತ, ಏನಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ಬೇಕು ಅಂತಂದು ಕ್ವಾಟ್ಲೆ ಅವರು ಬರ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.